ನಮಸ್ತೆ ಗೆಳೆಯರೆ, ನಾವಿವತ್ತು ಹೊರಡ್ತಾ ಇರೋದು ಹೈದ್ರಾಬಾದ್ ಚಾರ್ಮಿನಾರ್. ಇದು ಬಂದು ನಿಜಾಮುದ್ದೀನ್ ಎಕ್ಸ್ಪ್ರೆಸ್ಸು ಟ್ರೈನು. ಯಶವಂತಪುರಿಂದ ಬಿಟ್ಟು, ಯಶವಂತಪುರಿಂದ ಅಂದಾಗ ನಮಗೆ ಈಸಿ ಆಯಿತು ಟ್ರೈನು. ಅಲ್ಲಿ ನಮಗೊಂದು ತಲೆನೋವು ಏನಂದರೆ, ನಾವು 3 ಜನ ಹೊರಟು ಹೋಗೋ ಟೈಮ್ ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ಪೊಲೀಸರು ಕೈ ಹಾಕೋದು ತ್ರಿಬಾರ್ ಇದ್ದು ಅಂತ. ಆಮೇಲೆ ಫೈನ್ ಹಾಕಿ ಬಿಟ್ಟು ಕಳ್ಸೋದು. ಇನ್ನೇನು ಮಾಡೋದು, ಫೈನ್ ಕಟ್ಟಿ ಬಂದು ಅಲ್ಲಿಂದ ನಾವು ಒನ್ ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ದು. ಅದು ಒನ್ ಡೇ ಟ್ರಿಪ್ಪೇನೆ. ಏನು ನೋಡಿದ್ರೆ ಇಲ್ಲಿ ಯಾವುದೇ ಥರ ಟೆಂಟ್ ಏನು ಹಾಕಿರಲಿಲ್ಲ ಜನ ಕೂತ್ಕೊಳೋದಕ್ಕೆ. ಸಂಜೆ ಬರೋವಾಗ ಫುಲ್ ಪಾರ್ಟಿ ನಡೀತಾ ಇತ್ತು ರೆಗ್ಯುಲರಾಗಿ. ಅಂದರೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ ತುಂಬ ಫೇಮಸ್ ಏರಿಯಾ. ನಾನಂತೂ ಹೈದ್ರಾಬಾದ್ಲು ಒಳ್ಳೆ ನಮ್ಮ ಬೆಂಗಳೂರಿಗಿನ್ನ ಚೆನ್ನಾಗಿದೆ. ಲೇಕ್ ವ್ಯೂಗಳಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮದು BTM ಮೋದಿ ನೀರು ಕಾಣಿಸುತ್ತಲ್ಲ, ಆ ಥರ ಅಲ್ಲ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಬೆಂಗಳೂರು ಅದಕ್ಕಿಂತ ಚೆನ್ನಾಗಿ ಕಾಣಿಸೋದು ನಾವು ಕೆರೆಗಳನ್ನ ಉಳಿಸ್ಕೊಳ್ಳಿಲ್ಲ, ಹಾಳು ಮಾಡ್ದು. ಅದೇ ಹೈದ್ರಾಬಾದ್ ನೋಡಿ ಎಷ್ಟು ಮೋಡ ಕವಿದಿದೆ ಫುಲ್ಲು. ನಾವಂತೂ ಹೈದ್ರಾಬಾದ್ ರೌಂಡ್ ಹಾಕಿ 5 ನಿಮಿಷಕ್ಕೆ ಆಗಲೇ ಮಳೆ ಬಂದ್ಬಿಡ್ತು. ಅಯ್ಯಯ್ಯೋ, ನಾವು ಬರೋ ಏನು ಮಳೆ ಗೊತ್ತಾ, ಹೇಳಕ್ಕೆ ಆಗಲ್ಲ, ಅಷ್ಟು ಮಳೆ ಇತ್ತು. ಇವರೇ ನೋಡಿ ನಮ್ಮ ಜೊತೆ ಬಂದ ಮಹಾ ಗನಂದಾರಿ ಕೆಲಸ ಮಾಡ್ತಾವ್ರೆ ಇವರು. ನಮ್ಗೆ ಇವರೇ ಚಾರ್ಮಿನಾರ್ ತೋರಿಸ್ತಾ ಇರೋದು. ಚಾರ್ಮಿನಾರ, ಇದು ಕುತುಬ್ ಮಿನಾರ. ಚಾರ್ಮಿನಾರ್ ಮರ ಕುತುಬ್ ಮಿನಾರ್ ಅಂದ್ಬಿಟ್ಟು ಅದು ಇರೋ ಡೆಲ್ಲಿ ಚೀಟಿಂಗ್ करता है तू. ರೋಡ್ ಆಯ್ತು. अबे जल्दी बोल, कल सुबह पनवेल निकल. ನಾವು ಮಳೆ ಬರೋ ಬಿಸಿಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲೇ ತಿಂಡಿ ಬಿಸ್ಕೆಟ್ಸ್ ಎಲ್ಲ ಹೈದ್ರಾಬಾದ್ ಸ್ಪೆಷಲ್ಲು ತಿಂಡಿ ಮತ್ತು ಜ್ಯುವೆಲ್ರೀಸ್ ಎಲ್ಲ ಶಾಪ್ ಮಾಡಿಕೊಂಡು ಅಲ್ಲಿಂದ ಹೊರಟು. ಅಂದರೆ ಅಷ್ಟೊತ್ತಿಗೆ ಮಳೆನೂ ಸ್ಟಾರ್ಟ್ ಆಗೋಯ್ತು. ಹೆಂಗೆ ಕೇಳ್ತೀರಾ ನೋಡಿ, ಹೆಂಗೆ ಹೋಗ್ತಾವನೆ ವಾಪಸ್ಸು ಹೊಂಟೋದು ಶಿವನೇ. ಇದು ತೆಗಿ, ಇದು ಏನು ಬೇಕು ತಗೊಳ್ಳೋಣ. ನಾನು ನೋಡಿ ಇಲ್ಲಿ ಹಿಂದ್ಗಡೆ ಬಸ್ ಹತ್ಬೇಕೇನೆ, ಹಿಂಗೆ ಹೋಗಿದ್ದೀವಿ. ಹಿಂಗೆ ಸೀದಾ ಹೋದ್ರೆ ಅಲ್ಲಿ ಮೋರಿ ಬರುತ್ತಲ್ಲ, ಮೋರಿ ಹತ್ರ ಹಿಂಗೆ ಹಾಕ್ಕೊಂಡು ಆಮೇಲೆ ಆ ಕಡೆ ಬಂದು ಹಾರ್ಡ್ ವಾಕ್ ಆಗ್ಬಿಡುತ್ತೆ. ಇಲ್ಲೇ ನೋಡಪ್ಪ ಮಾನ್ ಬಾವ ಮಳೆಯಲ್ಲೂ ನೀರು ತಳ್ತಾವನೆ. ಇವನು ಎಂತ ಬುದ್ಧಿ. ಸೆಲ್ಫಿ ತಗೋ ಮರ ಹೆಂಗೆ ಹೋಗಿ. ಜನ ಮಳೆಯಲ್ಲಿ ಸಾಯ್ತಾವ್ರೆ. ವಾವ್, ಚೆಂಡು. रहा नहीं जाता, तड़प ही ऐसी है ना. नहीं, सुके. ಈ ಅಣ್ಣ ಈ ಕಿತಾಪತಿ ಮಾಡ್ತಾ ಇದ್ದಾರೆ. ಇವರು ನೋಡಿ ಬ್ಯಾಗ್ ನೆನೀತದೆ ಅಂತ ಏನೇನೋ ಕಿತಾಪತಿ ಬ್ಯಾಗ್ ಎಲ್ಲ ತೆಗೆದು ನೇತಾಕ್ತವ್ರೆ.
ಇವರು ಮಳೆಯಲ್ಲಿ ನೆಂದೋದೆ ಅಂತ ಛತ್ರಿ ಹಿಡ್ಕೊಂಡು ಚಳಿ ಚಳಿ ಅಂತ ಆಡ್ತಿದ್ದಾರೆ. ನೋಡಿ ಮಳೆ ಇಲ್ಲಿ ರೋಲ್ ತಿನ್ನೋದಕ್ಕೆ ಬಂದಿದ್ದೀವಿ. ಇವ್ರು ಹೇಳಿದ್ರು ಅಣ್ಣವರು ರೋಲ್ ಮಾಡಕ್ಕೆ ರೋಲ್ ತಿನ್ನಕ್ಕೆ ಬಂದಿದ್ದೀವಿ ಅಂತ. ಅದಕ್ಕೆ ರೋಲ್ ತಿನ್ನೋಣ ಅಂತ ಬಂದು ಪಕ್ಕದಲ್ಲೇ ಅಣ್ಣ ಬಾಸ್ ಅಲ್ಲು ಅರ್ಜುನ್ ಅವ್ರದ್ದು ಪೋಸ್ಟರ್ ಅಲ್ಲ ನೋಡಿ. ಇದು ಹೈದರಾಬಾದು. ನಾವು ಚಾರ್ಮಿನಾರ್ ಬಂದಿದ್ದು. ಚಾರ್ಮಿನಾರ್ ನೋಡ್ಕೊಂಡು ಹಿಂಗ್ ಬರ್ತಾ ಇದೀವಿ. ಮಳೆ ಸ್ಟಾರ್ಟ್ ಆಯ್ತು. ಮಳೆ ನೋಡಿ ಯಾವ ರಥ ಸ್ಟಾರ್ಟ್ ಆಗಿ ಎಂಡಿಗೆ ಬಂದ್ಬಿಟ್ಟಿದೆ. ಆದ್ರೆ ನಮ್ಮ ಇದನ್ನ ಹೋಲ್ಸ್ಕೊಂಡ್ರೆ ನೋಡಿದ್ರೆ ಬೆಂಗಳೂರು ಎಷ್ಟೋ ಪರವಾಗಿಲ್ಲ, ಬೆಟರ್ ಅನ್ಸುತ್ತೆ. ಆದ್ರೆ ಇದು ನೋಡಿ ಎಷ್ಟು ಮಳೆ, ನೀರು ಓಡಾಡಕ್ ಒಂದು ಫುಟ್ಪಾತ್ ವ್ಯವಸ್ಥೆ ಇಲ್ಲ. ಇದು ಹೈದರಾಬಾದ್, ಇಂಡಿಯಾದ IT ಹಬ್ಬು. ಏನ್ ಮಳೆ ಬರ್ತಿದೆ ಅಂದ್ರೆ ನಡೆದಾಡೋದಕ್ಕೂ ಈಜಾಡ್ಬೋದು ಇದರಲ್ಲಿ ಎಲ್ಲ. ಆ ತರ ಮಳೆ ಇದೆ ಮಾತ್ರ. ಈ ಕಡೆ ಹೋಗ್ಬಿಡೋಣ ಬನ್ನಿ ಬನ್ನಿ ಈ ಕಡೆ. ನೋಡಿ ಇದು ಹೈದರಾಬಾದ್. ನಮ್ ಕತೆ ತಗೊಳ್ಳಿ, ಛತ್ರ ಹಿಡ್ಕೊಳ್ಳಿ, ನಾವು ವಿಡಿಯೋ ಮಾಡ್ತಾ ಇದೀವಿ. ಒಂದೇ ಒಂದು ಮೋರಿ ವ್ಯವಸ್ಥೆ ಇಲ್ಲ ಅಷ್ಟೇ. ಇದು ಬಾಕಿದೆಲ್ಲ ಇದೆ ಇದರಲ್ಲಿ. ಸಿಟಿಗೆ ಏನೋ ಒಂದು ಚುಕ್ಕೆ ಅಂದಾರಲ್ಲ, ಆ ತರ ಇದೊಂದು ಚುಕ್ಕೆ ಅಷ್ಟೇ. ಏನಂತೀರಾ? ಏನಪ್ಪ ಹೈದರಾಬಾದು ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೋಡ್ತಾ 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 ಒಂಚೂರು ಬದಲಾಗ್ತಾನೆ ಹೋಗ್ತಾ ಇದೆ. ಸೊ ನಮ್ಮ ಬೆಂಗಳೂರು ವೆದರ್ ಹೆಂಗಂದರೆ ಕಂಟಿನ್ಯೂ ಮಳೆ ಇದ್ದರೆ ಮಳೆನೇ ಇರುತ್ತೆ. ಇಲ್ಲಿ ಆ ಥರ ಅಲ್ಲ. ಒಂದು ಏರಿಯಾದಲ್ಲಿ ಮಳೆ ಇದ್ದರೆ ಇನ್ನೊಂದು ಏರಿಯಾದಲ್ಲಿ ಮಳೆ ಇಲ್ಲ. ಮೈಸೂರು ಆಳಿದ್ದು ಮೈಸೂರು ಮಹಾರಾಜರು, ಹೈದರಾಬಾದ್ ಆಳಿದ್ದು ಹೈದರಾಬಾದ್ ನಿಜಾಮರು. ಯಾಕೆಂದರೆ ಇದು ನೋಡ್ತಾ ಇದ್ದರೆ ನಮಗೆ ಅವ್ರದ್ದೇ ಶೈಲಿ ಕಾಣಿಸುತ್ತೆ. ಸೊ ಒಂಥರ ಡಿಫ್ರೆಂಟಾಗಿದೆ. ಈ ದರ್ಗಾ ಆಗಿರ್ಬೋದು, ಕಟ್ಟಡಗಳ ಶೈಲಿ ಆಗಿರ್ಬೋದು, ಎಲ್ಲ ಹೈದರಾಬಾದ್ ಶೈಲಿ ಇದೆ. ರಾತ್ರಿ ಅಂತೂ ಬಿರಿಯಾನಿ ಅಂತೂ ತಿಂದೆ. ನಮ್ಮ ಬೆಂಗಳೂರಲ್ಲಿ ಎಲ್ಲೂ ತಿಂದಿರಲಿಲ್ಲ ಆ ಥರ ಬಿರಿಯಾನಿ. ಸೊ ಬಿರಿಯಾನಿ ಸ್ಪೆಷಲಿ ಹೈದರಾಬಾದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವ್ರು ಕೊಡೋ ಶೈಲಿ ಅಂತೂ ತುಂಬ ಡಿಫ್ರೆಂಟಾಗಿರುತ್ತೆ. ಅಥೆಂಟಿಕ್ ಹೋಟ್ಲಲ್ಲಿ ಊಟ ಮಾಡಬೇಕು. ಸೊ ಆವಾಗ ಅಲ್ಲಿ ನಿಮಗೆ ಆ ಟೇಸ್ಟ್ ಸಿಗುತ್ತೆ. ಲೋಕಲ್ ಜಾಗಗಳಂತಾರಲ್ಲ, ಅಲ್ಲಿ ಹೋದಾಗ ಮಾತ್ರ ಅದ್ರ ಟೇಸ್ಟು. ನಾವು ಎಲ್ಲೇ ಹೊರಗಡೆ ಏನೇ ಎಷ್ಟೇ ತಿಂದರೂ ಅದು ಬೇರೆ. ಮತ್ತು ನಾವು ಹೋಗ್ತಾ ನೋಡಿದ್ದ ಒಂದು ದೃಶ್ಯ ಇದು ಬಲರಾಮ ಮತ್ತು ಆಂಜನೇಯರ ದೇವಸ್ಥಾನ ಅಂದ್ಕೊತೀನಿ. ಆದರೆ ಯಾವುದೇ ದೇವಸ್ಥಾನ ಥರ ಕಾಣಿಸ್ಲಿಲ್ಲ. ಆದರೆ ಹೊರಗಡೆಯಿಂದ ನಾವು ನೋಡೋದಕ್ಕೆ ಸೊ ದೇವಸ್ಥಾನ ಥರ ಇತ್ತು. ಇದು ನೋಡೋದಕ್ಕೆ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಸಿಟಿ ಹಾಲ್ ಇದ್ದಂಗಿದೆ. ಸೊ ಹಾಗೇ ಇತ್ತು. ನಾನು ಕಾರ್ಪೊರೇಷನ್ನೇ ಅಂತ ಇದು ನೋಡಿದೆ, ಬೋರ್ಡು ಕೂಡ ನೋಡಿದೆ. ಹಾಗೆ ಅಲ್ಲಿಂದ ಪಾಸಾದೋ. ಸ್ವಲ್ಪ ದೂರಕ್ಕೆ ಆಗಲೇ ಮಳೆನೂ ಕೂಡ ಇರಲಿಲ್ಲ. ಸೊ ನಾನು ನೋಡಿದಾಗ ಒಂಥರ ಫುಲ್ ಮಳೆ, ಜೋರು ಮಳೆ ಇತ್ತು. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಹೈದರಾಬಾದ್ ಒಂಥರ ನಿಮಗೆ ಒಂದು ಕಡೆ ಮಳೆ ಇದ್ದರೆ ಒಂದು ಕಡೆ ಮಳೆ ಇಲ್ಲ ಅನ್ನೋ ಥರ ಇತ್ತು. ನಾವು ಬೆಟ್ಟದಷ್ಟು ಪ್ಲ್ಯಾನ್ ಮಾಡ್ಕೊಬಂದಿದ್ದೋ. ಹೈದರಾಬಾದ್ ಗೋಲ್ಕೊಂಡ ಫೋರ್ಟ್ ನೋಡೋಣ, ಮತ್ತು ಅಲ್ಲಿ ಫೌಂಟನ್ ನೀರಿನ ಕೆರೆ ಇದೆ ಅಲ್ಲಿ, ಅದು ಹೋಗೋಣ. ಸೊ ಸುಮಾರು ಪ್ಲ್ಯಾನ್ ಮಾಡ್ಕೊಂಬಂದಿದ್ದೋ. ಯಾವುದೂ ಆಗಲಿಲ್ಲ. ನಮ್ಮ ಬೆಂಗಳೂರು ಥರ ಇಲ್ಲಿ ವೈಟ್ ಫೀಲ್ಡ್ ನೋಡ್ದಂಗೆ ಅಲ್ಲಿ IT ಫೀಲ್ಡ್ ನೋಡಿಕೊಂಡು ಮತ್ತು ಯೂನಿವರ್ಸಿಟಿ ನೋಡಿಕೊಂಡು ಈ ಪ್ಯಾಲೇಸ್ಗಳನ್ನ ನೋಡಿಕೊಂಡು ಸೊ ಬೆಂಗಳೂರಿಗೆ ರಿಟರ್ನ್ ಆಗಿದ್ದಾಯಿತು. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಹೀಗಿತ್ತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್. ಸೊ